ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉದ್ದಿನ ವಡಾನ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಹಂಗೆ ಅದ್ರ ಜೊತೆಗೆ ಕಾಯಿ ಚಟ್ನಿನೂ ಯಾವ ರೀತಿ ಮಾಡ್ಕೋದಂತ ತೋರ್ಸಾಕತ್ತೀನಿ. ಸೊ ಉದ್ದಿನ ವಡ ಮಾಡೋಕೆ ನಾನು ಒಂದು ಟ್ರಿಕ್ನ ತೋರಿಸ್ಕೊಡಕತ್ತೀನಿ. ಸೊ ಮಿಸ್ ಮಾಡ್ದೆ ಕೊನೆವರೆಗೂ ನೋಡ್ರಿ. ಪರ್ಫೆಕ್ಟಾಗಿ ಉದ್ದಿನ ವಡಾನ ಯಾವ ರೀತಿ ಮಾಡೋದು, ಸ್ವಲ್ಪನೂ ಎಣ್ಣೆ ಹಿಡಿಲ್ದಂಗೆ ಅಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ. ಸೊ ಬರ್ರಿ, ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸೊಬ್ರು ಯಾರು ನೋಡತ್ತೀರಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಮೊದಲೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಉದ್ದಿನ ಬೇಳೆನ ನೆನೆ ಹಾಕ್ಕೊಂಡಿದ್ದೆ. ರಾತ್ರಿಗಿನ ನೆನೆ ಹಾಕಿದ್ದೆ ನೋಡ್ರಿ. ಸೊ ಒಂದು 5-6 ಗಂಟೆಗೆ ಉದ್ದಿನ ಬೇಳೆ ನೆನೆ ತಂದ್ರೆ ಚಲೋ ಆಗ್ತೈತಿ. ಹಂಗೆ ಅದಕ್ಕೆ ನಾನು ಸಾಫ್ಟಾಗಿ ಹಂಗೆ ಕ್ರಿಸ್ಪಿಯಾಗಿ ಆಯಿಲ್ ಹಿಡಿಲ್ದಂಗೆ ಆಗಬೇಕು ವಡ ಅಂತಂದ್ರೆ 2 ಚಮಚದಷ್ಟು ನಾನು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ನೋಡ್ರಿ. ಸೊ 1 ಕಪ್ಪಿಗೆ 2 ಚಮಚದಷ್ಟು ಅಕ್ಕಿ ಬರೋಬ್ಬರಿ ಆಗುತ್ತೆ. ಸೊ ಅಕ್ಕಿನೂ ಕೂಡ ನೆನೆದೈತಿ. ಸೊ ಮಿಕ್ಸಿ ಒಳಗೆ ಈ ಉದ್ದಿನ ಬೇಳೆ ಮತ್ತು ಅಕ್ಕಿ ಎರಡೂ ಮಿಕ್ಸ್ ಮಾಡಿ ಪೂರ್ತಿ ನೈಸಾಗಿ ರುಬ್ಕೊಂಡು ಬರೋಣಂತ. ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು, ಮೊದಲು ನೀರಿನ ಅಂಶ ಇರತ್ತೆ ರೀ ಅದ್ರಾಗ. ಸೊ ಹಾಗಾಗಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ. ಸೊ ಈ ರೀತಿ ಹಿಂಗೆ ಗಟ್ಟಿ ಮೊದ್ಲಕ್ಕೆ ಉದ್ದಿನ ಬೇಳೆ ರುಬ್ಕೊಂಡಿರಿ. ಸ್ವಲ್ಪ ಹಿಂಗೆ ತರಿ ಆದ ತಕ್ಷಣ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಡ್ರಿ. ಅರ್ಧ ಕಪ್ಗಿಂತ ಕಡಿಮೆ ಹಾಕ್ಕೊಡ್ರಿ. ಸೊ ನೋಡತ್ತಿರಲ್ಲ, ಈ ಹದದ ಒಳಗೆ ಇಷ್ಟು ನೈಸಾಗಿ ಇಷ್ಟು ಗಟ್ಟಿ ಇದ್ರೆ ಸಾಕಾಗತ್ತೆ. ಜಾಸ್ತಿ ತಿಳುವು ಇರಬಾರ್ದು ನೋಡ್ರಿ. ಸೊ ಯಾಕಂದ್ರೆ ವಡ ಹಾಕಕ್ಕೆ ಕರೆಕ್ಟಾಗಿ ವಡ ಬೀಳಂಗಿಲ್ಲ. ಸೊ ಹಾಗಾಗಿ ಹಿಟ್ಟನ್ನು ಒಂದು ಬೌಲ್ ತಗೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ. ಸೊ ನೀವು ಕಾಳು ಮೆಣಸನ್ನು ಹಾಗೆ ಜಜ್ಜಿಬಿಟ್ಟು ಕೂಡ ಹಾಕೋಬೋದು. ಸ್ವಲ್ಪ ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಹಾಗೆ 1 ಚಮಚದಷ್ಟು ಶುಂಠಿ ಪೀಸ್ ಹಾಕ್ಕೊಳತ್ತೀನಿ. 1 ಚಮಚದಷ್ಟು ನಾನು ಕೊಬ್ಬರಿ ಪೀಸ್ ಹಾಕ್ಕೊಳತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಇದು ಪೂರ್ತಿ ಎಲ್ಲನೂ ಹೊಂದ್ಕೊಳ್ಳಿ. ಹಂಗೆ ನೀವು ಇದಕ್ಕೆ ಹಸಿ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಮಕ್ಕಳು ತಿಂತಾವಂತ. ಸೊ ನನ್ನ ಮಕ್ಕಳಿಗೆ ಖಾರ ಅಂದರೆ ಅಷ್ಟು ಇಷ್ಟ ಆಗಂಗಿಲ್ಲ, ಸಣ್ಣ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಖಾರ ಇಷ್ಟಪಡೋರಾಗಿದ್ದರೆ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೋದು ನೋಡಿರಿ. ಸೊ ಪೂರ್ತಿ ಇದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡಿ ನೆನೆಯೋಕೆ ಬಿಡ್ತೀನಂತ. ಸೊ ಹಂಗೆ ಈ ಕಡೆ ನಾನು ಹಸಿ ಕೊಬ್ಬರಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ನೋಡಿರಿ. 2 ಚಮಚದಷ್ಟು ಪುಟಾಣಿ, ಹಂಗೆ ನಾನು ಒಂದು ಇಂಚಿನಷ್ಟು ಹಸಿ ಶುಂಠಿ, ಹಂಗೆ ಖಾರಕ್ಕೆ 3 ಹಸಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಮೊದಲೇಕ ತೆರೆಯಾಗಿ ಸ್ವಲ್ಪ ರುಬ್ಕೊಡ್ರಿ. ಆಮೇಲೆ ನೀವು ನೀರು ಹಾಕ್ಕೊಂಡು ರುಬ್ಕೊರಿ. ಯಾಕಂದ್ರೆ ಮೊದಲೇ ನೀರು ಹಾಕ್ಬಿಟ್ಟಿವಿ ಅಂತಂದ್ರೆ ಕೊಬ್ಬರಿ ಸಣ್ಣಾಗಂಗಿಲ್ಲ ನೋಡಿರಿ. ಸೊ ಸಿಂಪಲ್ಲಾಗಿ ತೆಂಗಿನಕಾಯಿ ಚಟ್ನಿನ ಈ ರೀತಿ ಮಾಡ್ಕೊಂಡು ತಿಂದು ನೋಡಿರಿ, ಭಾಳ ಚಲೋ ಇರುತ್ತೆ. ಈ ವಡಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಸೊ ನಮ್ಮ ಮನ್ಯಾಗಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಈ ಚಟ್ನಿ ವಡ ಜೊತೆಗೆ. ಸೊ ನೋಡೋದ್ರಲ್ಲ, ಇವಾಗ ಚಟ್ನಿ ರೆಡಿ ಆಗೈತಿ. ಈ ಕಡೆ ಹಿಟ್ಟಿನ ಕಲಸಿಟ್ಟಿದ್ವಲ್ಲ, ಸೊ ಅದು ಕೂಡ ನೆನೆದೈತಿ. ಈ ಕಡೆ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ. ಸೊ ನೀವು ವಡ ಮಾಡುವಾಗ ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸಿಟ್ಕೊಳ್ರಿ. ಸೊ ಹಂಗಂದ್ರೆ ಜಾಸ್ತಿ ಎಣ್ಣೆ ಬಿಸಿ ಒಳಗೆ ಹಾಕಬಾರ್ದು. ಸೊ ಈ ರೀತಿ ಹೆಂಗೆ ತೋರ್ಸಾಕತ್ತೇನಲ್ಲ, ಈ ರೀತಿ ಹಿಟ್ಟನ್ನು ಕೈನ ಹತ್ತೆಗೆ ಮಾಡಿಕೊಂಡು ಹಿಂಗೆ ಅಂದ್ರೆ ನಿಮ್ಗೆ ನೀರು ಒಳಗೆ ಬಿಟ್ಟು ತೋರ್ಸಾಕತ್ತೀನಿ. ಯಾಕಂತಂದ್ರೆ ಎಣ್ಣೆ ಒಳಗೆ ಬಿಡಬೇಕಾದಾಗ ನಿಧಾನವಾಗಿ ಯಾವ ರೀತಿ ಬಿಡ್ಬೇಕಂತಂದು. ಸೊ ಹಾಗಾಗಿ ನಿಮ್ಗೆ ವಡ ಎಣ್ಣೆಗೆ ಬಿಡೋಕೆ ಬರ್ತಿಲ್ಲ ಅಂತಂದ್ರೆ ನೀವು 2-3 ಬಾರಿ ನೀವು ಈ ರೀತಿ ನೀರು ಒಳಗೆ ಈ ವಡಾನ ಹಿಂಗೆ ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ಪರ್ಫೆಕ್ಟಾಗಿ ನೀವು ವಡ ಮಾಡ್ಕೊಂಡು ಬಿಡ್ತೀರಿ ನೋಡ್ರಿ ಎಣ್ಣೆ ಒಳಗೆ. ಸೊ ಹಾಗಾಗಿ ಈ ರೀತಿ ನೋಡತ್ತಿರಲ್ಲ, ಈ ರೀತಿ ನಾನು ಹಿಂಗೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಹಿಂಗೆ ಮಧ್ಯೆ ಸ್ವಲ್ಪ ಹೋಲ್ ಮಾಡಿಕೊಂಡು ನಿಧಾನವಾಗಿ ಎಣ್ಣೆ ಒಳಗೆ ಬಿಡ್ರಿ. ನೀವು ಎಣ್ಣೆನ ಜಾಸ್ತಿ ಬಿಸಿ ಮಾಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಇಟ್ಟಿರಲಿ. ಯಾಕಂತಂದ್ರೆ ಜಾಸ್ತಿ ಬಿಸಿ ಮಾಡ್ಕೊಂಬಿಟ್ರಂದ್ರೆ ವಡ ಬೇಗ ಹೊತ್ತು ಬಿಡ್ತಾವೆ, ಅದ್ರ ಒಳಗಡೆ ಹಸಿ ಇರುತ್ತೆ. ಸೊ ಹಾಗಾಗಿ ಗ್ಯಾಸ್ನ ನೀವು ಲೋ ಫ್ಲೇಮೊಳಗೆ ಇಟ್ಟು ಕರೀರಿ. ಕಡಿಮೆ ಉರಿ ಒಳಗಿಟ್ಟು ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನೀವು ಗ್ಯಾಸನ್ನ ಅಷ್ಟೇ ಇಟ್ಟಿರಿ, ಸಣ್ಣಗೆ ಇಟ್ಟಿರಿ. ಆಮೇಲೆ ಸ್ವಲ್ಪ ಕೆಂಪಗಾಗತ್ತಲ್ಲ, ಆವಾಗ ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಇಟ್ಟು ನೀವು ಫುಲ್ ಹೈ ಫ್ಲೇಮ್ ಒಳಗಿಟ್ಟು ಕರಿಯಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮಧ್ಯ ಮೀಡಿಯಮ್ ಇರ್ಬೇಕು ನೋಡಿರಿ. ಆ ರೀತಿ ಇಟ್ಟು ಎರಡೂ ಸೈಡಿಂದ ಚಂದಾಗ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ. ಅಲ್ಲಿವರೆಗೂ ನೀವು ಇದನ್ನು ಎಣ್ಣೆ ಒಳಗೆ ಕರ್ಕೋಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ, ವಡ ಪೂರ್ತಿ ತಳಕ್ಕೇನು ಅಂಟ್ಕೊಳ್ಳೋಂಗಿಲ್ಲ. ಹಾಗೆ ಕೂಡ ಕ್ರಿಸ್ಪಿಯಾಗಿ ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿರಿ. ಸೊ ಈ ರೀತಿ ಚಂದಾಗ ಎಣ್ಣೆ ಬಸದಕ್ಕೆ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣಂತ. ಸೊ ನೋಡಿದ್ರಲ್ಲ, ಈ ರೀತಿ ವಡನ ನಾನು ಮಾಡಿ ತೋರಿಸೀನಿ. ಸೊ ಇನ್ನೊಂದು ಸರಿ ನಿಮಗೆ ತೋರಿಸ್ತೇನಂತ ಯಾವ ರೀತಿ ನಾನು ಹಿಂಗೆ ಎಣ್ಣೆ ಹೆಂಗೆ ಬಿಡ್ತೀನಿ ಅಂತ. ಸೊ ನೋಡಿದ್ರಲ್ಲ, ಈ ರೀತಿ ಹಿಂಗೆ ಹಿಟ್ಟನ್ನು ತೊಗೊಂಡು ನಿಧಾನಕ್ಕೆ ನಡಕ್ಕೆ ಮಧ್ಯೆ ಹಿಂಗೆ ಹೋಲ್ ಮಾಡಿಕೊಡ್ರಿ. ಸೊ ನಿಮ್ಗೆ ಈ ರೀತಿ ನಿಮ್ಗೆ ಬಿಡೋಕೆ ಸರಿ ಅನ್ನಿಸ್ತಿಲ್ಲ ಅಂತಂದ್ರೆ ನೀವೇನು ಕರಿತಿರ್ತಿರಲ್ಲ ಸೌಟಲ್ಲಿ ಅದ್ರ ಮೇಲೆ
ಮೇಲೆ ಇಟ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಎಣ್ಣೆಯೊಳಗೆ ಬಿಟ್ಕೋಬೋದು. ಸೊ ಅದನ್ನು ಲಾಸ್ಟ್ ಟೈಮ್ ವಿಡಿಯೋ ಒಳಗೆ ವಡದ ಒಂದು ರೆಸಿಪಿ ಕೂಡ ಅದನ್ನು ಹಾಕಿದ್ದೀನಿ. ಸೊ ಅದರಲ್ಲಿ ಕೂಡ ನೀವು ನೋಡ್ಕೊಂಬರ್ಬೋದು. ಸೊ ಇದು ಒಂಥರ ನಾನು ಇದರಲ್ಲಿ ಅಕ್ಕಿನ ಮಿಕ್ಸ್ ಮಾಡಿ ತೋರಿಸಿ ನೋಡಿರಿ. ಸೊ ಹಾಗಾಗಿ ಈ ರೀತಿ ಎಣ್ಣೆನ ಬಸದು ತಕ್ಕೊಂಡ್ಬಿಟ್ವಿ ಅಂತಂದ್ರೆ ತೆಂಗಿನಕಾಯಿ ಚಟ್ನಿ ಜೊತೆಗೆ ಈ ವಡೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಬೆಳಗಿನ ಟಿಫಿನಿಗೂ ಸಾಯಂಕಾಲ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೋಬೋದು ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ನೋಡಕತ್ತಿರಲ್ಲ ವಡದ ಶೇಪ್ ನೋಡಿರಿ, ತುಂಬ ಚೆನ್ನಾಗಿ ಸೇಮ್ ಹೋಟೆಲ್ದಲ್ಲಿ ಹೆಂಗಿರುತ್ತಲ್ಲ ಸಾಫ್ಟಾಗಿ ಹಾಗೆ ಕೂಡ ವಡೆ ಆಯ್ತು ನೋಡಿರಿ. ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ವಡಾನ ಮನ್ಯಾಗ ಒಂದು ಸಲ ಟ್ರೈ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗ್ತೀರಂತೀರಿ. ನಮಸ್ಕಾರ ರೀ.